JDS ಸರ್ಕಾರ ಸಾಕು ಅಂತ ಮುಖಕ್ಕೆ ಮಂಗಳಾರತಿ ಕಟ್ಟು ಕುಮಾರಸ್ವಾಮಿ ಆಗಲಿ ಅವ್ರ ಮನೆ ಫ್ಯಾಮಿಲಿಗಳಿಂದ ಆಗ್ತಾ ಇರೋ ಅನ್ಯಾಯ ಸಾಕಪ್ಪ ಸಾಕು ಅಂತ ನಾವು ಹೇಳ್ತೀವಿ. ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರೋ ಟ್ಯಾಕ್ಸ್ ಅಮೌಂಟ್ನ ಅವರ ಅಂಬಾನಿ ಮತ್ತೆ ಅದಾನಿ ಅವರ ಸಾಲ ಮನ್ನಾ ಮಾಡೋದಕ್ಕೆ ತಗೊಳ್ತಾ ಇದಾರಲ್ಲ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ನಾವು ಕಷ್ಟಪಟ್ಟು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡದು. ಕುಮಾರಸ್ವಾಮಿ ನಿಖಿಲ್ ಸ್ವಾಮಿ ಅಲ್ವಾ, ಅವ್ರಿಗೆ ತಾಕತ್ತು ದಮ್ ಇದ್ರೆ ಕರೆಕ್ಟ್ ಆಗಿ ಫಸ್ಟ್ ಜನಗಣತಿಯನ್ನು ಸಿದ್ದರಾಮಯ್ಯ ಸರ್ ಕುತ್ಕೊಂಡು ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ಏನು ಮಾಡಿಲ್ಲ ಸರ್. ಒಂದು ತಗೊಂಡ್ ಬರಕ್ಕೆ ಹೇಳಿ ಏನಕ್ಕೆ ಕಣ್ಕಟ್ಲೆ ಆಮೇಲೆ ನೋಡೋಣ, ಒಂದು ತಗೊಂಡ್ ಬರಕ್ಕೆ ಇವ್ರ ಮನೆ ನಡೆದಿರೋದು ಅನೈತಿಕ ಎಲ್ಲ ರೋಡ್ಗೆ ಹೇಳಿದೆಯಲ್ಲ ಅದನ್ನ ಫಸ್ಟ್ ಕವರ್. ರೈತನ ಮಗ ಅಂತ ರೈತರ ಜೊತೆ ಎಷ್ಟು ಅನ್ಯಾಯ ಆಯ್ತು, ಎಷ್ಟು ಜನಕ್ಕೆ ಪಾಪ ರೈತರ ಬಗ್ಗೆ ಒಂದೆರಡು ಮಾತು ಮಾತಾಡಿಲ್ವಲ್ಲ ಸರ್. ಅಯ್ಯ ಏನ್ ಹೇಳ್ಬೇಕಂತ ಅವ್ರಿಗೆ. ಇವಾಗ ನಮ್ಮ ಕುಮಾರಸ್ವಾಮಿ ಅವರು ಆ ಪಕ್ಷದಿಂದನೂ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಜಂಪ್ ಮಾಡಕ್ ಇರ್ಬೋದು ನೋಡಿ. ಅದನ್ನ ಟೈಮ್ ಪಾಸ್ ಮಾಡಕ್ಕೆ ಏನು ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ ಸರ್, ಕಳೆಕಾಯಿ ತಿನ್ಕೊಂಡು ಆಕ್ರೋಶ. ನನ್ನ ಹೆಸರು ಅಸ್ಮಾ ಖಾನಮ್ ಅಂತ, ನಾನು ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನನ್ನ ಸಹೋದರಿ ಡಾಕ್ಟರ್ ಶಾಜಿಯಾ ಅಂತ ಅವರು, ಮತ್ತು ಇವರು ನಮ್ಮ ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಸರ್. ನಾವು ಇವತ್ತು ಪ್ರತಿಭಟನೆ ಬಗ್ಗೆ ಕೇಳ್ತಿದ್ದೀರಾ, ಓಕೆನಾ ಸರ್? ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಇದು ನಮಗೋಸ್ಕರ ಮಾಡ್ತಾ ಇಲ್ಲ ಸರ್. ನಾವು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ಅಂತ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ತುತ್ತರಿಸ್ತಾ ಇರೋರ ಜೊತೆ ನಿಂತ್ಕೊಂಡು ನಾವು ಅವ್ರಿಗೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮಹಿಳೆಯರಿಗೆ ನೀವು ಸ್ವಲ್ಪ ಮನೆಯಿಂದ ಆಚೆ ಬಂದು ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಒಲಿತಗೋಸ್ಕರ ನೀವು ಬಂದು ಆಚೆ ಬಂದು ಪ್ರೊಟೆಸ್ಟ್ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವೇ ಎಷ್ಟಂತ ಕಿರ್ಚಾಡೋಕ್ಕಾಗುತ್ತೆ, ನಾವೇ ಎಷ್ಟು ಮಾಡೋಕ್ಕಾಗುತ್ತೆ ಸರ್. ಕಳೆದ ವಾರವಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲೇ ಕೂಡ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಇಲ್ಲೇ ಪ್ರತಿಭಟನೆ ಮಾಡಿದ್ರು. HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಸರ್. ಅದನ್ನು ನಾನು ಹೇಳಬೇಕಂತ ಹೇಳಿದ್ರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್, ಸಾಕಪ್ಪ ಸಾಕು JDS ಸರ್ಕಾರ ಸಾಕು ಅಂತ ಮುಖಕ್ಕೆ ಮಂಗಳಾರತಿ ಕಟ್ಟು ಅಲ್ಲಿ ನಮ್ಮ ಇದರಲ್ಲಿ ಎಲೆಕ್ಷನಲ್ಲಿ ರಿಸಲ್ಟ್ ಸಿಕ್ಕಿದೆಯಲ್ಲ ಅದನ್ನಾದರೂ ಅರ್ಥ ಮಾಡ್ಕೊಂಡು ಸಾಕಪ್ಪ ಸಾಕು ಅಂತ ಹೇಳೋದು ಬೇಡ ಅಂತ ಹೇಳಿ ನಮಗೆ ಹೇಳ್ತಿದ್ದೀವಿ. ಸಾಕಪ್ಪ ಸಾಕು ನಿಖಿಲ್ ಕುಮಾರ್ ಅವರಾಗಲಿ ಕುಮಾರಸ್ವಾಮಿ ಆಗಲಿ ಅವ್ರ ಮನೆ ಫ್ಯಾಮಿಲಿಗಳಿಂದ ಆಗ್ತಾ ಇರೋ ಅನ್ಯಾಯ ಸಾಕಪ್ಪ ಸಾಕು ಅಂತ ನಾವು ಹೇಳ್ತೀವಿ ಸರ್. ಕಳೆದ ತಿಂಗಳಷ್ಟೇ ಈಗ ಜನಾಕ್ರೋಶ ಅಂತ BJP ಕೂಡ ಕಾಂಗ್ರೆಸ್ ಮೇಲೆ ಹೋಗ್ತಾ ಇದೆ ಸರ್. ಜನಾಕ್ರೋಶ ಮಾಡಿಲ್ಲ ಸರ್. ಅವ್ರು ಏನು ಹೇಳಿರೋ ಗೊತ್ತಾ, ಅವ್ರು ಮಾಡ್ತಾ ಇರೋ BJP ಸರ್ಕಾರದ ಮೇಲೆ ಏನು ವೆಲ್ವೆಟ್ ಬಟ್ಟೆನ ಮುಚ್ಚೋಕ್ಕೋಸ್ಕರ ಕಾಂಗ್ರೆಸ್ ಮೇಲೆ ಜನಾಕ್ರೋಶ ಮಾಡಿದ್ದಾರೆ. ಏನಕ್ಕೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಏನು ಬೆಲೆ ಏರಿಕೆ ಆಗಿಲ್ವಲ್ಲ, ಆಗಿರೋದು ಕೇಂದ್ರ ಸರ್ಕಾರದಲ್ಲಿ ಯಾರಿರೋದು BJP ಸರ್ಕಾರ. ಅವ್ರು BJP ಸರ್ಕಾರದ ವಿರುದ್ಧನೇ ಅವ್ರು ಮಾಡ್ದಂಗೆ ಆಗಿರೋದು ಸರ್. ನಾವೇನು ಬೆಲೆ ಎಕ್ಸಿಲ್ಲ, ಅಲ್ಲಿಂದ ಬೆಲೆ ಎಕ್ಸಿ ಬಂದಿರೋದು. ಸಿಲಿಂಡರ್ ಜಾಸ್ತಿ ಆಗಿದೆ ಇಲ್ಲಿ ಇಲ್ಲ, ಮೋದಿ ಅವರು ಏನು ಮಾಡಿದೆ ಎಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋದು ಸರ್. ರಾಜ್ಯ ಸರ್ಕಾರ ಸರ್ ಹಾಲಿನ ಬಗ್ಗೆ ಹೇಳಕ್ ಹೋಗ್ತಿರಲ್ಲ ಸರ್. ಹಾಲಿನ ಬಗ್ಗೆ ಹೆಚ್ಚಸಕ್ಕೆ ಓಕೆ ನಾನು ಒಪ್ಕೊಳ್ತೀನಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಎಕ್ಸಿದೆ. ಎಷ್ಟು ಎಕ್ಸಿದೆ? 50 ರೂಪಾಯಿ ಎಕ್ಸಿದೆಯಾ? ಇಲ್ಲ 450 ರೂಪಾಯಿ ಇದೆ ಸಿಲಿಂಡ್. 1,500 ಟಚ್ ಆಗ್ತಾ ಇದೆಯಲ್ವಾ, ಅದು ಕಾಂಗ್ರೆಸ್ ಗೌರ್ಮೆಂಟ್ ಹಾಕ್ಸಿದ್ಯಾ ಸರ್? ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 450 ರೂಪಾಯಿ ಇತ್ತು ಸಿಲಿಂಡರು. ಇವತ್ತು ಸಿಲಿಂಡರ್ ಏನಾಗಿದೆ? ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಪೆಟ್ರೋಲು 68 ರೂಪಾಯಿ ಇತ್ತು, ಇವತ್ತು 100 ಚಿಲ್ಡ್ರೇಜ್ ಆಗಿದೆ. ಅದೇ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಹಾಕ್ಸಿದ್ಯಾ? ಸೆಂಟ್ರಲ್ ಏನೇ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದ್ಯಾ? BJP ಗೌರ್ಮೆಂಟ್ ಕುತ್ಕೊಂಡಿದ್ಯಾ ಸರ್? ಫಸ್ಟ್ ಅದನ್ನು ನಮ್ಮ BJP ಅಧ್ಯಕ್ಷರಿದ್ದಾರಲ್ಲ ಸರ್, ಅದನ್ನು ಫಸ್ಟ್ ಲಿಸ್ಟ್ನ ಕರೆಕ್ಟಾಗಿ ಓದ್ಬಿಟ್ಟು ನಾನೇನು ಪ್ರೊಟೆಸ್ಟ್ ಮಾಡಬೇಕು ಫಸ್ಟ್ BJP ಗೌರ್ಮೆಂಟ್ಗೆ ಹೇಳಿ, ಮಹಿಳೆಯರಿಗೆ ರಕ್ಷಣೆ ಮಾಡೋದು ಕಲಿಯಕ್ಕೆ ಹೇಳಿ. ಫಸ್ಟ್ ಆದರೂ ನಮ್ಮ ಮಹಿಳೆಯರು ಸುರಕ್ಷಿತವಾಗಿದ್ದರು. ಇವಾಗ ಒಂದು 4-5 ವರ್ಷ ಮಗುಗೂ ರೇಪ್ ಆಗಿಬಿಡ್ತಾ ಇದೆ. ಎಲ್ಲಿಂದ ಅವ್ರ ಮಹಿಳೆಯರಿಗೆ ರಕ್ಷಣೆ ಮಾಡ್ತಿದ್ದಾರೆ? ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರೋ ಟ್ಯಾಕ್ಸ್ ಅಮೌಂಟನ್ನ ಅವರ ಅಂಬಾನಿ ಮತ್ತು ಅದಾನಿ ಅವರ ಸಾಲ ಮನ್ನಾ ಮಾಡೋದಕ್ಕೆ ತಗೊಳ್ತಾ ಇದ್ದಾರಲ್ಲ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ನಾವು ಕಷ್ಟಪಟ್ಟು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡದು. ಈಗ ಈ ನಿಟ್ಟಿನಲ್ಲಿ ಅಂತ ಹೋದ್ರೆ ಈಗ ಕುಮಾರಸ್ವಾಮಿ ಅವರು ಕೂಡ ಅವರು ಹೇಳ್ತಾರೆ, ನಾವು ಒಳ್ಳೆ ಒಂದು ಸಮುದಾಯಕ್ಕೋಸ್ಕರ ಜಾತಿ ಗಣತಿ ಆಗ್ತಿದೆ, ಒಂದು ಸಮುದಾಯಕ್ಕೆ ಜಾತಿ ಗಣತಿ ಆಗ್ತಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಹೇಳ್ತಾರೆ ಸರ್. ಕುಮಾರಸ್ವಾಮಿ ನಿಖಿಲ್ ಸ್ವಾಮಿ ಅಲ್ವಾ, ಅವ್ರಿಗೆ ತಾಕತ್ತು ದಮ್ ಇದ್ರೆ ಕರೆಕ್ಟಾಗಿ ಫಸ್ಟ್ ಜನಗಣತಿಯನ್ನು ಏನು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕುತ್ಕೊಂಡು ಜಾತಿ ಗಣತಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಸಿದ್ದರಾಮಯ್ಯ ಸರ್ ಕುತ್ಕೊಂಡು ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ಏನು ಮಾಡಿಲ್ಲ ಸರ್. ಅದು ಮಾಡಿರೋ ಜಾತಿ ಗಣತಿ ಏನು ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಆಗಿರೋದು, ನಮ್ಮ ಮನೆಯಿಂದ ಮಾಡಿಲ್ಲ. ಸೆನ್ಸಸ್ ಮಾಡಿ ಒಳ್ಳೆ ವಿದ್ಯಾವಂತರನ್ನ ಬಿಟ್ಟು ಎಲ್ಲ ಮಾಡಿನೇ ITBTಯಿಂದನೇ ಜನಕ್ಕೆ ಕಳಿಸಿ ಟೀಚರ್ಸ್ನ ಕಳಿಸಿ ಸೆನ್ಸಸ್ ಮಾಡಿರೋದು. ನಾವೇನು ಮನೆಯಿಂದ ಸಿದ್ದರಾಮಯ್ಯ ಅವರ ಮನೇಲಿ ಕುತ್ಕೊಂಡು ಏನು ಲಿಸ್ಟ್ ಮಾಡಿಲ್ಲ ಸರ್. ಅದು ಇನ್ನು ಜಾತಿ ಗಣತಿ ಸರ್. ನಾನೊಂದು ಹೇಳ್ತೀನಿ, ನೀವು ಯಾವಾಗ ನೋಡಿ ಬೇಟಿ ಬಚಾವೋ ಬೇಟಿ ಪಡೋ ಅಂತೀರಾ, ಬೇಟಿಗೆ ರೇಪ್ ಮಾಡಿ ಅಂತ ಹೇಳಂಗಾಯ್ತು ಇವಾಗ ಕತೆ ನಿಮ್ಮದು. ಜಾತಿ ಗಣತಿ ಅಂತ ಹೇಳಿದ್ರೆ ಸರ್ ನೀವು ಹೇಳ್ತೀರಾ ನಾವೆಲ್ಲ ಒಂದು ಜಾತಿ. ಈ ಟೈಮಲ್ಲಿ ಏನಕ್ಕೆ ಜಾತಿ ಗಣತಿ ಬಂತು ಸರ್ ನಿಮ್ಮಲ್ಲಿ? ಫಸ್ಟ್ ನೋಡಿದ್ರೆ ನೀವು ಏನಂತ ಹೇಳಿದ್ರಿ, ನಮಗೆ ಮುಸ್ಲಿಮ್ಸ್ ಅವ್ರು ಓಟೇ ಬೇಡ ಅಂತೀರಾ. ಅದಾದಮೇಲೆ ಬೈ ಎಲೆಕ್ಷನ್ ಟೈಮಲ್ಲಿ ನಮ್ಮ ಖುರಾನ್ನ
ಕೇಂದ್ರ ಬಿದ್ದು ಆದಂಥ ಯಾಸಿನಲ್ಲಿ 1,000 ರೂಪಾಯಿ ಇಕ್ಬಿಟ್ಟು ನೀವು ಒಂದು ನಮಾಜ್ ನಮ್ಮದು ಇದು ಬಟ್ಟೆಯನ್ನು ಜಾನಿ ನಮಾಜ್ನ ತೊಗೊಂಡು ಅದ್ರಲ್ಲಿ ನೀವು ದುಡ್ಡು ಇಕ್ಬಿಟ್ಟು ಅವಾಗೇ ನೀವು ನಮ್ಮ ಮೈನಾರಿಟಿ ಅವರಿಗೆ ಆಕ್ರೋಶ ತಂದುಕೊಟ್ರಿ. ಅದರಲ್ಲೂ ನಾವು ಸುಮ್ಮನೆ ಇದ್ಬಿಟ್ರಿ ಚನ್ನಪಟ್ಟಣ ಟೈಮಲ್ಲೂ. ಇವಾಗೂ ನೀವು ತಿರ್ಗಾ ಜಾತಿ ಗಣತಿ ಅಂತ ಹೇಳಿದ್ರೆ ಇದು ನಿಮಗೆ ಒಲಿತಲ್ಲ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವ್ರದ್ದು ಟೈಮ್ ಗಟ್ಟಲೆ ಡಾಕ್ಯುಮೆಂಟ್ ಇದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವ್ರ ಹತ್ರ ತಗೊಂಡು ಬರೋಕ್ಕೆ ಹೇಳಿ ಸರ್. ಹೇಳೋದಕ್ಕೂ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವಾಗ ನಾನು ಹೇಳ್ಬೇಕಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅಂತ ಒಂದು ಡೈಲಾಗ್ ಇದೆ. ಅದೇ ಥರ ಬರೀ ಕೇಳಿ ನಮ್ಮ ಕಿವಿಯಲ್ಲಿರೋ ಹುಳಗಳೆಲ್ಲ ಆಚೆ ಬಂದ್ಬಿಟ್ಟಿದೆ. ಫಸ್ಟ್ ತಂದು ಕೊಟ್ಟರೆ ನಾವು ಕಣ್ಣಿಂದ ನೋಡ್ಬಿಟ್ಟು ಆಮೇಲೆ ಹೇಳ್ತಿದ್ದೀನಿ ಸರ್. ಟನ್ ಗಟ್ಟಲೆ ಬಿಡಿ ಸರ್. ಒಂದು ತೊಗೊಂಡು ಬರೋಕ್ಕೆ ಹೇಳಿ, ಏನಕ್ಕೆ ಟನ್ ಗಟ್ಟಲೆ ಆಮೇಲೆ ನೋಡೋಣಂತೆ. ಒಂದು ತೊಗೊಂಡು ಬರೋಕ್ಕೆ ಇವ್ರ ಮನೇಲಿ ನಡೆದಿರೋದು ಅನೈತಿಕ ಎಲ್ಲ ರೋಡ್ಗೆ ಹೇಳ್ತಿದೆಯಲ್ಲ ಅದನ್ನು ಫಸ್ಟ್ ಕವರ್ ಮಾಡೋಕ್ಕೆ ಹೇಳಿ. ಕವರ್ ಮಾಡೋಕ್ಕೆ ಹೇಳಿ ಇದನ್ನು. ಅವ್ರ ಮನೇಲಿ ಏನೇನು ನಡೆದಿದೆ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಿದೆ. ಅದನ್ನು ಫಸ್ಟು ಮುಚ್ಚಕ್ಕೆ ಹೇಳಿ. ನಾಡು ನುಡಿಗೋಸ್ಕರ ನಾನು ಇರ್ತೀನಿ, ನಾಡು ನುಡಿಗಾಗತ್ತೆ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ. ಬೆಲೆ ಏರಿಕೆ ಬಗ್ಗೆ ಕೇರಳದಲ್ಲಿ ಒಂದು ತುಡಿ ಬಿತ್ತಿಲ್ಲ, ಕಾಂಗ್ರೆಸ್ ಬಗ್ಗೆ ಬರೀ ಮಾತಾಡ್ತಾನೆ ಇದ್ದಾರೆ. ಅದೇ ನಾನು ಹೇಳಕ್ಕೆ ಬರ್ಬೇಕು ಅಂದ್ಕೊಂಡಿದ್ದೆ ಸರ್. ನಾಡು ನುಡಿಗೋಸ್ಕರನ ಸರ್? ನಾಡು ನುಡಿಗೋಸ್ಕರ ನೀವು ಏನು ಮಾಡಿದ್ದೀರಾ? ಬರೀ ನೀನು ಹೇಳ್ತೀರಾ ನಾನು ರೈತರ ಮಗ ಅಂತ. ರೈತರ ಜೊತೆ ಎಷ್ಟು ಅನ್ಯಾಯ ಆಯಿತು, ಎಷ್ಟು ಜನಕ್ಕೆ ಪಾಪ ರೈತರಿಗೆ ಬರಬೇಕಾಗಿದ್ದು ದುಡ್ಡು ಬರ್ದಿರಾ ಎಷ್ಟು ಜನ ಸುಸೈಡ್ ಮಾಡ್ಕೊಂಡು ಸತ್ರಲ್ಲ. ಅವಾಗೆ ನೀವು ಸತ್ತೋಗ್ಬಿಟ್ಟಿದ್ರಾ? ರೈತರಿಗೋಸ್ಕರವಾಗಿ ಮಾತಾಡೋಕ್ಕೆ ನಿಮ್ಗೆ ನಾಲ್ಗೆ ಇರಲಿಲ್ವಾ? MP ಆಗಿ ಕುತ್ಕೊಂಡು ಹೋಗಿದೆಯಲ್ಲಪ್ಪ ಅಣ್ಣ ನೀನು. ಅಲ್ಲಿ MP ಆಗಿ ನೀನು ಪಾರ್ಲಿಮೆಂಟಲ್ಲಿ ಏನಾದರೂ ರೈತರ ಬಗ್ಗೆ ಬಿಡಿ ಸರ್, ಬೇರೆ ಬಗ್ಗೆ ಎಲ್ಲ ನನಗೆ ಬೇಡ. ರೈತರ ಬಗ್ಗೆ ಒಂದೆರಡು ಮಾತು ಮಾತಾಡಿಲ್ವಲ್ಲ ಸರ್ ಅಯ್ಯ? ಏನು ಹೇಳ್ಬೇಕಂತ ಅವ್ರಿಗೆ ಹೇಳೋದಲ್ಲ ಸರ್, ಮಾಡಿ ತೋರ್ಸಕ್ಕೆ ಹೇಳಿ ಆ ಯಪ್ಪನಿಗೆ ಫಸ್ಟು. ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದು ಬೇರೆ ಮಾಡೋದು ಅದನ್ನು ಬಿಟ್ಬಿಟ್ಟು ಕರೆಕ್ಟಾಗಿ ಒಂದು ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಕ್ಕೆ ಹೇಳಿ. ಇನ್ನೂ ಒಂದು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಕರೆಕ್ಟಾಗಿ ನೆಲ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಜೊತೆ ಗುರುತಿಸ್ಕೊತಾ ಇಲ್ಲ JDS, ಏನು ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಸರಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಬಗ್ಗೆ JDS ಗುರುತಿಸ್ಕೊತಾ ಇಲ್ಲ. ಜನಾಕ್ರೋಶ ನಡೆಸಿದ್ರು. ಇದೇ ಸ್ಥಳದಲ್ಲಿ ಆಗಿದ್ದು ಬಿಜೆಪಿ ಅವ್ರದ್ದು. ಅಲ್ಲಿ ಕೂಡ ಒಬ್ಬರು ಯಾರು JDS ಒಬ್ಬರು ಸಿಕ್ಕಿಲ್ಲ. ನನಗೇನೋ ಅನಿಸುತ್ತೆ ಅಂದರೆ ಇವಾಗ ನಮ್ಮ ಕುಮಾರಸ್ವಾಮಿ ಅವರು ಆ ಪಕ್ಷದಿಂದನೂ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಜಂಪ್ ಮಾಡೋಕ್ಕೆ ಇರ್ಬೋದು ನೋಡಿ. ಅದನ್ನು ಹೌದು ಸರ್. ಯಾಕಂದ್ರೆ ಅದೊಂಥರ ಚೆಂಡಿದ್ದಂಗೆ, ಇಲ್ಲೊಂದು ಪಿಚ್ಚು ಅಲ್ಲೊಂದು ಪಿಚ್ಚು, ಅಲ್ಲೊಂದು ಪಿಚ್ಚು, ಆ ಥರ ಚೆಂಡದು. ಎಲ್ಲಿವರೆಗೂ ನಿಮ್ಮ ಹೋರಾಟ ಮೇಡಮ್? ಸರ್ ಎಲ್ಲರಿಗ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ. ನಮಗಂತಲ್ಲ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಜನ ಪರವಾಗಿ, ನಮ್ಮ ಬಡವರ ಪರವಾಗಿ ನಮ್ಮ ಹೋರಾಟ. ಅಂದರೆ ನಮಗೆ ಯಾವಾಗವರೆಗೂ ನ್ಯಾಯ ಸಿಗಲ್ಲ, ಯಾವಾಗವರೆಗೂ ಬೆಲೆ ಏರಿಕೆ ಕಮ್ಮಿ ಆಗಲ್ಲ, ಅವಾಗವರೆಗೂ ನಮ್ಮ ಹೋರಾಟ ಇದೆ ಸರ್. ಕಳೆದ ವರ್ಷ ಎಲ್ಲ ಮೂಡ ಕೇಸು ಈಗ ಸಿದ್ದರಾಮಯ್ಯ ವಿರುದ್ಧ ಕಿಕ್ ಬ್ಯಾಕ್ ನಡೀತಾ ಇದೆ ಸರ್. ಮೂಡ ಅಂತ ಇವರೇ ಮೂಡಾಗಿ ಹೋಗ್ಬಿಟ್ರಲ್ಲ ಸರ್, ಕ್ಲೀನ್ ಚಿಟ್ ಆಗೋಯ್ತಲ್ಲ ಸರ್ ಸಿದ್ದರಾಮಯ್ಯ ಸರ್. ಇದೇ ನಾನು ಅದು ಲಾಸ್ಟ್ ಟೈಮ್ ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವ್ರ ಬಗ್ಗೆ, ನೋಡಿರ್ಬೋದು ನೀವು. ಮೂಡ ಅಂತ ಹೇಳಿ ಏನು ಹೇಳ್ತಿದ್ದು ರಬ್ಬರ್ ಹೇಳ್ದಂಗೆ ಹೇಳಿದ್ರು. ಕೊನೆಗೆ ಆ ರಬ್ಬರ್ ಟಚ್ ಆಗಿ ಪಕ್ಕ ಮುಗಿಸ್ ಬಿತ್ತಲ್ವಲ್ಲ ಸರ್. ಈಗ ಕಿಕ್ ಬ್ಯಾಕ್ ನಡೀತಾ ಇದೆ ಅವ್ರ ವಿರುದ್ಧ. ಹೌದು ಸರ್, ನಡೆಯುತ್ತೆ. ಈಗ ಹೇಳ್ತೀರಾ ಅದ್ರ ಬಗ್ಗೆ? ನಿಮ್ಮ ರಿಯಾಕ್ಷನ್ ಏನಿದೆ? ಕ್ಲೀನ್ ಚಿಟ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಕ್ಲೀನ್ ಚಿಟ್ ಆದಮೇಲೆ ಕಿಕ್ ಬ್ಯಾಕ್ ಯಾರ ಮೇಲೆ ಕಿಕ್ ಬ್ಯಾಕ್ ಹೇಳ್ಬೇಕು ಸರ್? ನಾನು ಇವಾಗ ಸಿದ್ದರಾಮಯ್ಯ ವಿರುದ್ಧ ಕಿಕ್ ಬ್ಯಾಕ್ ಹಗರಣ ನಡೆಸ್ತಾರೆ ಸರ್. ಹಗರಣ ಮಾಡ್ತಾನೆ ಇರಲಿ, ತಗೊಳ್ಳಿ ಸರ್. ನಾವು ನೋಡ್ತೀವಿ, ಅದನ್ನು ಪ್ರೂಫ್ ತಂದ್ಕೊಳ್ಳಿ. ಬಾಯಲ್ಲಿ ಹೇಳಕ್ಕೆ ನಾನು ಅವಾಗಲೂ ಹೇಳಿದೆ, ಬಾಯಲ್ಲಿ ಹೇಳೋಕ್ಕೆ ಬಾಯಿ ನೋವಲ್ಲ, ಮಾಡಿ ತೋರಿಸ್ಬೇಕು. ಇಲ್ಲ ಎವಿಡೆನ್ಸ್ ತಂದು ತೋರಿಸ್ಬೇಕು. ಸುಮ್ಮನೆ ಆದ್ರೂ ನೀನು ತಪ್ಪು ಅಂದರೆ ಎಲ್ಲರೂ ಒಪ್ಕೊಂಡ್ಬಿಡ್ತಾರಾ? ಪ್ರತಿಯೊಂದು ಜಿಲ್ಲೆಯಲ್ಲೂ ಜನಾಕ್ರೋಶ, ಬಿಜೆಪಿ ಜನಾಕ್ರೋಶ ಸಮಾವೇಶ ಮಾಡ್ತಾನೆ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಸರ್? ಕಳೆಕಾಯಿ ತಿನ್ಕೊಂಡು ಆಕ್ರೋಶ ಮಾಡ್ತಾರೆ. ಆ ಥರ ಆಯಿತು ಸರ್ ಕತೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.